ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ದನಿಕಾ. ನಾನಿಲ್ಲಿ ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಮತ್ತು ತಂಪಾಗುವಂತಹ ರೆಸಿಪಿ ಇದು. ಮೊದಲು ನಾನಿಲ್ಲಿ ಚಪಾತಿ ಮಾಡಲಿಕ್ಕೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು 2 ಕಪ್ಪಷ್ಟು ಹಿಟ್ಟು ಹಾಕಿ ಒಂದು ಸ್ವಲ್ಪ ಉಪ್ಪು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಮತ್ತು ಇಲ್ಲಿ ನಾನು ಮೆಂತ್ಯ ಚಪಾತಿನ ಮಾಡ್ತಿರೋದ್ರಿಂದ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ನಾನಿಲ್ಲಿ ಕಟ್ ಮಾಡಿ ಹಾಕ್ತಿದ್ದೀನಿ. ಇವಾಗ ನೋಡಿ, ಮೊದಲು ಹಿಟ್ಟಿಗೆ ಈ ಥರ ಎಲ್ಲ ಸೊಪ್ಪೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪನೇ ನೀರನ್ನ ಸೇರಿಸ್ತಾ ಇವಾಗ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು. ನಾವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚಪಾತಿ ಕೂಡ ಸಾಫ್ಟಾಗಿ ಬರುತ್ತೆ. 5ರಿಂದ 10 ನಿಮಿಷನಾದರೂ ಕೂಡ ಚೆನ್ನಾಗಿ ನಾದಬೇಕು. ಈ ಥರ ಚೆನ್ನಾಗಿ ನಾದಿ ಚಪಾತಿ ಮಾಡೋದ್ರಿಂದ ನೀವು ಸಂಜೆವರೆಗೂ ಇಟ್ಟರೂ ಕೂಡ ಚಪಾತಿ ಗಟ್ಟಿಯಾಗೋದಾಗಲಿ ಆ ಥರ ಏನೂ ಆಗಲ್ಲ. ತುಂಬ ಸಾಫ್ಟಾಗಿ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನಾನು ಕಲಿಸ್ಬಿಟ್ಟು ಚಪಾತಿನ ಇದನ್ನು ಒಂದು ಅರ್ಧ ಗಂಟೆನಾದರೂ ನಾನು ಸೈಡಲ್ಲಿ ಇಟ್ಟಿರ್ತೀನಿ. ನೀವು ಎಷ್ಟು ನಿಮಿಷನಾದರೂ ಇಡ್ಬೋದು. ಕೆಲವರು 1 ಅವರ್ ಇಡ್ತಾರೆ, ಕೆಲವರು ಒಂದು 10 ನಿಮಿಷನಾದರೂ ಇಡ್ತಾರೆ. ನಾನಿಲ್ಲಿ ಒಂದು ಅರ್ಧ ಗಂಟೆನಾದರೂ ಈ ಥರ ಇಟ್ಟಿರ್ತೀನಿ. ಇವಾಗ ಒಂದು ಅರ್ಧ ಗಂಟೆ ಆದಮೇಲೆ ನೋಡಿ, ಹಿಟ್ಟು ಈ ಥರ ನೆಂದ್ಬಿಟ್ಟು ಸಾಫ್ಟಾಗಿದೆ. ಇವಾಗ ಇದನ್ನ ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ. ಎಲ್ಲ ಹಿಟ್ಟನ್ನು ನಾನು ಮೊದಲು ಈ ಥರ ಎಷ್ಟು ಉಂಡೆ ಆಗುತ್ತೆ ಅಷ್ಟನ್ನು ಕೂಡ ಈ ಥರ ಮಾಡಿ ಒಂದು ಇದರಲ್ಲಿ ಸೈಡಲ್ಲಿ ಇಟ್ಕೊಂಡಿರ್ತೀನಿ. ಇವಾಗ ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೊತ ನಾವು ಚಪಾತಿನ ಲಟ್ಟಿಸ್ಬೇಕಾಗುತ್ತೆ. ನೀವು ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಬೇಕಾಗುತ್ತೆ. ಏಕೆಂದರೆ ಸ್ವಲ್ಪ ಅಕಸ್ಮಾತ್ ದಪ್ಪ ಕಟ್ ಮಾಡಿದ್ರೆ ಅದು ಅರಿಬೇಕಾದ್ರೆ ಈ ಥರ ಲಟ್ಟಣಿಗೆ ಅದು ಅಂಟ್ಕೊಬಿಡುತ್ತೆ, ಅದ್ರ ದಂಟೆಲ್ಲ ಇರುತ್ತಲ್ವ. ಹಾಗಾಗಿ ಸಾಧ್ಯವಾದಷ್ಟು ಸಣ್ಣದಾಗಿ ಕಟ್ ಮಾಡಿದ್ರೆ ಚೆನ್ನಾಗಿ ಇವಾಗ ಲಟ್ಟಿಸ್ಬೋದು. ಇಲ್ಲಾಂದರೆ ಅದು ಹಂಗಾಗಿ ಸಿಕ್ಕಿ ಚಪಾತಿ ಹರಿಯುತ್ತೆ. ಆದ್ದರಿಂದ ಸ್ವಲ್ಪ ನಿಧಾನವಾಗಿ ನಾವು ಇಲ್ಲಿ ಲಟ್ಟಿಸ್ಕೋಬೇಕಾಗುತ್ತೆ. ಪ್ಲೈನ್ ಚಪಾತಿ ನಾವು ಮಾಡೋದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಪ್ಲೈನ್ ಆದರೆ ಸ್ವಲ್ಪ ಹರಿಯಲ್ಲ. ಹಾಗಾಗಿ ಇವಾಗ ಇದನ್ನು ನಿಧಾನಕ್ಕೆ ಕೂಡ ಲಟ್ಟಿಸ್ಕೋಬೇಕಾಗುತ್ತೆ. ಇವಾಗ ನಾನು ಒಂದು ಹಂಚು ಇಟ್ಬಿಟ್ಟು ಅದಕ್ಕಾದ ನಂತರ ಲಟ್ಟಿಸಿರೋಂಥ ಚಪಾತಿನ ಹಾಕ್ತಾಯಿದ್ದೀನಿ. ಅದ ನಂತರ ಅದ್ರ ಮೇಲೆ ಎಣ್ಣೆನ ನಾನು ಸ್ಪ್ರೆಡ್ ಮಾಡ್ತಿದ್ದೀನಿ. ಎಣ್ಣೆ ಹಾಕೋಕ್ಕಾದರೂ ಹಾಕ್ಬೋದು, ಅಥವಾ ಇಲ್ಲ ನಾವು ಆಯಿಲ್ ತಿನ್ನೋಲ್ಲ ಅನ್ನೋರು ಬೇಡ ಅನ್ನೋರು ಬೇಡ, ಹಾಗೆ ಮಾಡ್ಬೋದು. ನಾನು ಒಂದೊಂದು ಸಲ ಯೂಸ್ ಮಾಡ್ತೀನಿ, ಒಂದೊಂದು ಸಲ ಎಣ್ಣೆ ಕೂಡ ಏನು ಯೂಸ್ ಮಾಡಲ್ಲ. ಆ ಥರ ಡ್ರೈ ಚಪಾತಿನೇ ಮಾಡ್ತೀನಿ. ಇವಾಗ ನಾನು ಇದಕ್ಕೆ ಎಣ್ಣೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಫ್ಟ್ ಆಗಲಿ, ಚೆನ್ನಾಗಿರುತ್ತೆ ಟೇಸ್ಟು ಅಂತ. ನೋಡಿ, ಒಂದು ಬೇಯಷ್ಟರಲ್ಲಿ ಇನ್ನೊಂದು ಚಪಾತಿನ ನಾವು ಲಟ್ಟಿಸ್ಕೋಬೋದು. ಚಪಾತಿ ಎಲ್ಲ ಲಟ್ಸೋದೆಲ್ಲ ಈಸಿನೇ ಅಲ್ವಾ, ಬೇಗನೆ ಲಟ್ಟಿಸ್ಕೋಬೋದು. ನೋಡಿ, ಈಗ ಇದರ ಮಗ್ಚಾಕ್ಬಿಟ್ಟು ಮತ್ತೆ ನಾನು ಎಣ್ಣೆನ ಇಲ್ಲಿ ಹಾಕ್ತಾಯಿದ್ದೀನಿ. ಈ ಥರ ಸ್ಪ್ರೆಡ್ ಮಾಡಿದ್ರೆ ಆಯಿತು, ಇಲ್ಲ ನೀವು ಒಂದು ಸ್ಪೂನಲ್ಲಿ ಕೂಡ ಹಾಕ್ಬೋದು. ಈ ಥರ ಒಂದು ಚಪಾತಿ ಬೇಯಷ್ಟರಲ್ಲಿ ನಾವು ಒಂದು ಚಪಾತಿನ ಇಲ್ಲಿ ಲಟ್ಟಿಸಿಟ್ಕೋಬೋದು. ನೋಡಿ, ಬೆಂದ ಆಗೋಯಿತು. ಇದೇ ಥರ ಎಲ್ಲ ಚಪಾತಿನೂ ಮಾಡಿ ನಾನು ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಪ್ಲೈನ್ ಮಾಡೋಕ್ಕಿಂತ ಈ ಥರ ಡಿಫ್ರೆಂಟಾಗಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನಾನು ಮೆಂತ್ಯ ಸೊಪ್ಪಿನ ಚಪಾತಿಗೆ ನಾನಿಲ್ಲಿ ಹೆಸರು ಕಾಳನ್ನ ಪಲ್ಯ ಮಾಡಿದ್ದೆ. ಅದರ ಹೆಸರು ಕಾಳು ನಾನು ಮೊದಲೇ ಕೂಗಿಸಿಟ್ಕೊಂಡಿದ್ದೆ. ವಿಸಲ್ನ ಕುಕ್ಕರಿಗೆ ಹಾಕಿ 1-2 ವಿಸಲ್ನ ಕೂಗಿಸಿಟ್ಕೊಂಡಿದ್ದೆ. ಇವಾಗ ಅದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಮೊದಲು ಒಂದು ಬಾಂಡಲ್ಲಿ ತಗೊಂಡು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿನ ಹಾಕಿ, ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊ ಹಾಕಿ ಈ ಥರ ಬಾಡಿಸಿ, ಅವಾಗ ಸ್ವಲ್ಪ ಉಪ್ಪು ಸೇರಿಸಿ. ಇವಾಗ ಸೇರಿಸಿದ್ರೆ ಸ್ವಲ್ಪ ಬೇಗ ಟೊಮೊಟೊ ಎಲ್ಲ ಸಾಫ್ಟ್ ಆಗುತ್ತೆ ಅಂತ. ಇಷ್ಟು ಸಾಫ್ಟ್ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಬೇಕು. ಅರಿಶಿನ ಪುಡಿ ಸೇರಿಸಾದ್ಮೇಲೆ ನೋಡಿ, ಇವಾಗ ಏನು ನಾವು ಹೆಸರು ಕಾಳನ್ನ ಕೂಗಿಸಿಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಡಿ. ನಾನು ಹೆಸರು ಕಾಳನ್ನ ಕೂಗಿಸೋದನ್ನು ಇದು ವಿಡಿಯೋ ಅದು ಮಿಸ್ ಆಗಿದೆ, ಕ್ಲಿಪ್ಪು, ಅದಕ್ಕೆ ತೋರಿಸಿಲ್ಲ. ಈ ಥರ ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರನ್ನ ಸೇರಿಸಿದ್ರೆ ಆಯಿತು.
ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕಿಬಿಟ್ಟು ನೀವು ಈ ಥರ ಹೆಸರುಕಾಳು ಪಲ್ಯ ಮಾಡ್ಕೋಬೋದು. ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದಿದು ಹೆಸರುಕಾಳು, ಆರೋಗ್ಯಕ್ಕೂ ಕೂಡ ತಂಪಾಗುತ್ತೆ. ಹೆಸರುಕಾಳು ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.